ನಮ್ಮ ಜೊತೆಗೆ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ನ MD ಆಗಿರುವಂತಹ ಡಾಕ್ಟರ್ ಪ್ರದೀಪ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ 3 ಗಾಯಾಳುಗಳನ್ನ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರೆಕ್ಟ್. ಅವರಿಗೆಲ್ಲ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ. ಅವ್ರ ಪರಿಸ್ಥಿತಿಗಳು ಹೇಗಿದೆ ಸರ್ ಸದ್ಯ? ರೈಟ್. ಸೊ ಈಗ ಅದರಲ್ಲಿ ಒಬ್ಬ ಹೆಂಗಸರು, ಒಬ್ಬರು ಕೆಫೆದಲ್ಲಿ ಕೆಲಸ ಮಾಡೋರಂತ ಒಬ್ಬ ಎಂಪ್ಲಾಯಿ, ಒಬ್ಬರು ಕಸ್ಟಮರ್. ಆ 47-year-old ಲೇಡಿ ಅವರಿಗೆ ಸ್ವಲ್ಪ ತೀವ್ರವಾಗಿ ಗಾಯಗಳಾಗಿದ್ದಾವೆ. ಅರೌಂಡ್ 40% ಬರ್ನ್ಸ್ ಆಗಿದೆ. ಅವ್ರನ್ನ ಈಗ ಸದ್ಯಕ್ಕೆ ICUದಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಪ್ರೈಮರಿ ಫಸ್ಟ್ ಏಡ್ ಟ್ರೀಟ್ಮೆಂಟ್, ಸ್ಟೆಬಿಲೈಸೇಷನ್ ನಡೀತಾ ಇದ್ದಾವೆ. ಅವರಿಗೆ ಕಿವಿನ ಪರ್ದೆ ತೂತಾಗಿದೆ ಸಿಲಿಂಡರ್ ಬ್ಲಾಸ್ಟ್ ಸೌಂಡ್ ಇಂದ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಚರ್ಮ ಸುರಿದ್ಕೊಂಡು ಬಂದಿರುವಂತದ್ದು, ಅದಕ್ಕೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಬೇಕಾಗತ್ತೆ. ಈಗ ಕಂಡೀಷನ್ ನ ಸ್ಟೆಬಿಲೈಸ್ ಮಾಡ್ತಾ ಇದ್ವಿ. ನಂತರ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡೋ ಅವಶ್ಯಕತೆ ಇದೆ. ಇವರು ಒಬ್ರು ಮಾತ್ರ ಒಂದ್ ಸ್ವಲ್ಪ ಗಾಯಗಳು ಸ್ವಲ್ಪ ಜಾಸ್ತಿ ಆಗಿರೋಂಥದ್ದು. ಎರಡನೇದು ಲೋಕಲ್ ಎಂಪ್ಲಾಯಿ ಅವರು ಇರೋರು, ಆ ಹುಡುಗನಿಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಸ್ಪ್ಲಿಂಟರ್ ಇಂಜುರೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಅಲ್ಲಿರುವಂತ ವಸ್ತುಗಳು ಚರ್ಮದ ಒಳಗೆ ಸೇರ್ಕೊಂಡು ಒಂದ್ ಸ್ವಲ್ಪ ಗಾಯಗಳಾಗಿದ್ದಾವೆ. ಒಂದ್ ಸ್ವಲ್ಪ ಕಿವಿಯಲ್ಲಿ ಕಟ್ ಆಗಿದೆ. ಇಂಥದ್ದಕ್ಕೆ ಫಸ್ಟ್ ಏಡ್ ಇಂಜುರೀಸ್ ಎಲ್ಲ ಕೊಡ್ತಾ ಇದ್ವಿ. ಅವ್ರಿಗೂ ಒಂದ್ ಸ್ವಲ್ಪ ಕಿವಿಯಲ್ಲಿ ತೂತಾಗಿದೆ. ಬಟ್ ಲೈಫ್ಗೆ ಏನು ಅಪಘಾತ ಅಂತ ಸಿಚುವೇಶನ್ ಯಾರಿಗೂ ಏನೂ ಇಲ್ಲ. ಥರ್ಡ್ ಎಂಪ್ಲಾಯಿ ಅವರಿಗೆ ಬರೀ ಸೌಂಡ್ ಇಂಜುರಿ ಮಾತ್ರ ಆಗಿ ಕಿವಿ ನಮ್ಮ ಪರ್ದೆ ಇರೋದು ತೂತಾಗಿದೆ. ಅವ್ರಿಗೂ ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇದ್ದೀವಿ. ಈ 3 ಜನನು ಸ್ಟೇಬಲ್ ಆಗಿದ್ದಾರೆ. ಸದ್ಯಕ್ಕೆ ಯಾವುದೇ ಒಂದು ಜೀವಕ್ಕೆ ಅಪಾಯ ಆಗೋಂಥ ಪರಿಸ್ಥಿತಿ ಯಾವುದೂ ಇಲ್ಲ. ಸ್ಪೆಷಲಿಸ್ಟ್ಗಳು, ENT ಸರ್ಜನ್ಸು, ಪ್ಲಾಸ್ಟಿಕ್ ಸರ್ಜನ್ಸು, ಜನರಲ್ ಸರ್ಜನ್ಸು ಎಲ್ಲರೂ ಅವ್ರನ್ನ ನೋಡಿ ಈಗ ಸದ್ಯಕ್ಕೆ ಅವರ ಕಂಡೀಷನ್ ಸ್ಟೇಬಲ್ ಆಗಿದೆ. ಓಕೆ, ಅಂದರೆ ಈಗ ಇಷ್ಟೆಲ್ಲ ಇಂಜುರಿಗಳಾಗಿದೆಯಲ್ಲ, ಇವ್ರಿಗೆ ಈ ಸಮಸ್ಯೆಗಳೆಲ್ಲವೂ ಸರಿ ಹೋಗುತ್ತಾ ಸರ್, ಅಥವಾ ಶಾಶ್ವತವಾಗಿ ಯಾವುದಾದ್ರೂ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತಾ ಇವರಲ್ಲಿ ಯಾರಾದರೂ? ಈಗ ಸದ್ಯಕ್ಕೆ ಡಯಾಗ್ನೋಸ್ ಮಾಡಿರೋಂಥ ಇಂಜುರೀಸ್ ಅಲ್ಲೂ ಯಾವುದರಲ್ಲೂ ಪರ್ಮನೆಂಟ್ ಡಿಸೇಬಿಲಿಟಿ ಅಂತೂ ಆಗಕ್ಕೆ ಸಾಧ್ಯಗಳಿಲ್ಲ. ಈ ಇಯರ್ ಡ್ರಮ್ ಡ್ಯಾಮೇಜ್ ಆಗಿರೋಂಥದ್ದು, ಯೂಶಲಿ ಇಂಥ ಟ್ರಾಮ್ಯಾಟಿಕ್ ಡ್ಯಾಮೇಜ್ ಆಗಿರೋಂಥದ್ದು ಒಂದು 4 weeks to 8 weeks ಒಳಗೆ ಅದು ಕೂಡ್ಕೊಳ್ಳೋ ಅಂತ ಒಂದು ಇಂಜುರೀಸು. ಯಾವುದೇ ಇಂಜುರೀಸ್ ಇದರಲ್ಲಿ ನಾವು ಕಂಡಿರೋ ಇಂಜುರೀಸ್ ಅಲ್ಲಿ ಪರ್ಮನೆಂಟ್ ಡ್ಯಾಮೇಜಸ್ ಆಗೋ ಅಂತ ಒಂದು ಸಾಧ್ಯತೆಗಳಿಲ್ಲ. ಓಕೆ ಸರ್, ಈ ರೀತಿಯಾದಂಥ ಇಂಜುರಿ ಆಗಿರೋ ಸಾಕಷ್ಟು ಪ್ರಕರಣಗಳಲ್ಲಿ ನೀವು ಟ್ರೀಟ್ ಮಾಡಿರ್ತೀರಾ ಗಾಯಾಳುಗಳನ್ನು. ಬಟ್ ಇಲ್ಲಿ ಇಂಜುರಿಯ ಪ್ರಮಾಣ ನೋಡಿದಾಗ ಆ ಬ್ಲಾಸ್ಟ್ನ ಇಂಟೆನ್ಸಿಟಿ ಏನು, ಹೇಗೆ ಏನಾದರೂ ತಿಳಿದುಕೊಳ್ಬೋದಾ ಅದರಿಂದ? ಈ ಇಂಟೆನ್ಸಿಟಿ ಇಟ್ಸ್ ಲೋಕಲೈಸ್ ಕನ್ಫೈನ್ಡ್ ಹೈ ಇಂಟೆನ್ಸಿಟಿ. ಹಂಗಾಗಿ ನಮಗೆ ಆಗಿರುವಂಥದ್ದು 3 ಜನಗಳ ಲಿಪ್ಸ್, ಇನ್ಸಿಡೆಂಟ್ ನಡೆದ ಸುತ್ತಮುತ್ತಲಲ್ಲಿ ಯಾರಿದ್ದಾರೋ ಅವರಿಗೆ ಮಾತ್ರ ಗಾಯ ಆಗಿರುವಂಥದ್ದು. ಬಟ್ ನಾವು ಮಾಮೂಲಿಯಾಗಿ ಬೇರೆ ಕಡೆ ಬ್ಲಾಸ್ಟ್ ಅಂತವೆಲ್ಲ ನೋಡಿರೋದ್ರಲ್ಲಿ ಬಹಳಷ್ಟು ಜನ ಜೀವ ಕಳ್ಕೊಳ್ಳೋ ಪರಿಸ್ಥಿತಿನೂ ನೋಡಿದೀವಿ. ಬಟ್ ಅದನ್ನ ಕಂಪೇರ್ ಮಾಡಿದ್ರೆ ಈ ಇದರಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ ಸರ್, ಏನಾದರೂ ಕೆಮಿಕಲ್ಗಳೇನಾದರೂ ಪತ್ತೆ ಆಗಿದೆಯಾ ಅವರ ಚರ್ಮದ ಮೇಲೆ ಅಥವಾ ಸುಟ್ಟ ಗಾಯಗಳ ಮೇಲೆ ಚಿಕಿತ್ಸೆ ಕೊಡೋ ಸಂದರ್ಭದಲ್ಲಿ? ಅದರಿಂದ ಏನಾದರೂ ವಿಚಾರಗಳು ಗೊತ್ತಾಗೋ ಹಾಗೆ? These are all chemical burns injuries. So now we do not get into forensic evaluation of all these injuries. We just treat the wound. ಸೊ ಹಂಗಾಗಿ ಅದಕ್ಕೆ ಸದ್ಯದಲ್ಲಿ ಏನು ನಮಗೆ ಗಾಯಗಳಾಗಿದ್ದವು ಅದರದ್ದು ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇದ್ವಿ. ಫಾರ್ ಎನಿ ಕೈಂಡ್ ಆಫ್ ಎ ಮೆಡಿಕೋ ಲೀಗಲ್ ಆಸ್ಪೆಕ್ಟ್ಸ್, ಅಕಸ್ಮಾತ್ ಅದರದ ಅವಶ್ಯಕತೆ ಬಂದಾಗ ವಿ ವಿಲ್ ಪ್ರಿಸರ್ವ್ ದಿ ಸ್ಯಾಂಪಲ್ಸ್ ಅಂಡ್ ಸೆಂಡ್ ಇಟ್ ಅಕ್ರಾಸ್ ಟು ಫಾರೆನ್ಸಿಕ್ ಲ್ಯಾಬ್ಸ್ ಇಫ್ ಇಟ್ ಇಸ್ ರಿಕ್ವೈರ್ಡ್. ಆಲ್ ರೈಟ್. ಅಂದರೆ ಗಾಯಗಳು ಯಾವುದು ಕೂಡ ಜೀವಕ್ಕೆ ಹಾನಿ ಆಗುವಂಥದ್ದಿಲ್ಲ ಅಂತ ಹೇಳಿದ್ರಿ. ಮಾನಸಿಕವಾಗೂ ಕೂಡ ಅಷ್ಟೇ ಸದೃಢರಾಗಿದ್ದಾರಾ ಆ ಗಾಯಾಳುಗಳ ಪರಿಸ್ಥಿತಿ? ಅದರಲ್ಲಿ ಒಬ್ಬರು ಮಾತ್ರ ಒಂದ್ ಸ್ವಲ್ಪ ಮಾನಸಿಕವಾಗಿ ತೀವ್ರ ಅವರಿಗೆ ಇಂಜುರೀಸ್ ಏನು ಇಲ್ಲದೆ ಇದ್ರು ಅವರಿಗೆ ಆ ಇಂಪ್ಯಾಕ್ಟ್ ಇಂದ ಒಂದ್ ಸ್ವಲ್ಪ ಹೀಸ್ ಕೈಂಡ್ ಆಫ್ ಕರೆಂಟ್ಲಿ ವೆರಿ ಸ್ಟ್ರೆಸ್ಡ್ ಔಟ್ ಅಂಡ್ ಹಿ ಈಸ್ ವೆರಿ ವರಿಡ್. That is the only person who has got kind of a severe stress induced post traumatic stress injury ಅಂತ ಏನು ಹೇಳ್ತೀವಿ, ಆ ಥರ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ದಾವೆ. ಸೊ ಅವ್ರನ್ನ ಒಂದು ಸ್ವಲ್ಪ ಸೆಡೇಷನ್ಸ್ ಕೊಟ್ಟು ಒಂದು ಸ್ವಲ್ಪ ಆಂಗ್ಸೈಟಿನ ಕಂಟ್ರೋಲ್ ಮಾಡಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.